ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ವಿಡಿಯೋದಲ್ಲಿ ರ್ಯಾನ್ಸಮ್ ವೇರ್ ಅಂತ ಒಂದು ವೈರಸ್ ತುಂಬ ನ್ಯೂಸ್ ಮಾಡ್ತಾ ಇದೆ. ಆ ಒಂದು ಕಾರಣಕ್ಕೆ ನಮ್ಮ ಭಾರತದಲ್ಲಿ ATMನ ಒಂದು ಟ್ರಾನ್ಸಾಕ್ಷನ್ ಕೂಡ ಸ್ಟಾಪ್ ಮಾಡಿದರೆ ಒಂದು ದಿನಗಳ ಮಟ್ಟಿಗೆ ಅದು ಮುಂದುವರಿಬೋದು. ಈ ರೀತಿಯಾದಂಥ ಒಂದು ದೊಡ್ಡ ನ್ಯೂಸನ್ನು ಮಾಡ್ತಿರುವಂಥ ಈ ಒಂದು ರ್ಯಾನ್ಸಮ್ ವೇರ್ ಅಂತ, ರ್ಯಾನ್ಸಮ್ ವೇರ್ ಅಟ್ಯಾಕ್ ಅಂತ ಕರೀತಿದ್ದಾರೆ. ಏನಿದು ರ್ಯಾನ್ಸಮ್ ವೇರ್? ಇದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದ್ರ ಪಕ್ಕ ಒಂದು ಬೆಲ್ ಐಕಾನ್ ಬರೋದನ್ನು ಕ್ಲಿಕ್ ಮಾಡಿ. ನಾವು ಪ್ರತಿ ಸಲ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ರ್ಯಾನ್ಸಮ್ ವೇರ್ ಪದದ ಅರ್ಥ ಏನು? ಆ್ಯಕ್ಚುಲಿ ರ್ಯಾನ್ಸಮ್ ಅನ್ನೋದು ಒಂದು ವರ್ಡು ಮತ್ತು ವೇರ್ ಅನ್ನೋದು ಇನ್ನೊಂದು ವರ್ಡು. ರ್ಯಾನ್ಸಮ್ ಪದದ ಅರ್ಥ ಏನು ಅಂದರೆ, ಈಗ ಯಾರನ್ನಾದ್ರು ಕಿಡ್ನಾಪ್ ಮಾಡಿದ್ದಾಗ ಆ ಕಿಡ್ನಾಪ್ ಮಾಡಿರೋರ ಬದಲಿಗೆ ದುಡ್ಡನ್ನು ಅಥವಾ ಬೇರೆ ಏನೇನೋ ಕೊಡಿ ಕಿಡ್ನಾಪ್ ಮಾಡೋರನ್ನ ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಆ ಒಂದು ಪದಕ್ಕೆ, ಅಂದರೆ ಕಿಡ್ನಾಪ್ ಮಾಡಿರೋ ಬದಲಿಗೆ ಇಸ್ಕೋತಾರಲ್ಲ ದುಡ್ಡನ್ನು ಅಥವಾ ಬೇರೆ ಏನೇನೋ, ಅದಕ್ಕೆ ರ್ಯಾನ್ಸಮ್ ಅಂತ ಕರೀತಾರೆ. ಮತ್ತು ವೇರ್ ಅಂದರೆ ಸಾಫ್ಟ್ವೇರ್ ಅಂತ. ಈ ಒಂದು ಕಿಡ್ನಾಪ್ ಮಾಡಿರೋರ ಬದಲಿಗೆ ಇಸ್ಕೊಳ್ಳುವಂಥ ದುಡ್ಡನ್ನ ವೇರ್ ಅಂದರೆ ಸಾಫ್ಟ್ವೇರ್, ಆ ರೀತಿಯಾದ ಇಸ್ಕೊಳ್ಳುವಂಥ ಒಂದು ಸಾಫ್ಟ್ವೇರ್ ಅಂತ ಈ ಒಂದು ಪದದ ಅರ್ಥ. ನೀವೇನೋ ಕಿಡ್ನಾಪ್ ಅಂತ ಕೇಳ್ಬೋದು. ಹೌದು, ಅದು ಒಂದು ರೀತಿಯ ವೈರಸ್ ಕಿಡ್ನಾಪ್ ರೀತಿಯಲ್ಲೇ ಕೆಲಸವನ್ನು ಮಾಡುತ್ತೆ. ನಿಮ್ಮ ಕಂಪ್ಯೂಟರ್ನಲ್ಲಿರುವಂಥ ಫೋಟೋ ಆಗಿರ್ಬೋದು, ವೀಡಿಯೋ ಆಗಿರ್ಬೋದು, ಅಥವಾ ಯಾವುದೋ ಒಂದು ಫೈಲು, ಇಂಪಾರ್ಟೆಂಟ್ ಫೈಲ್ ಆಗಿರುತ್ತೆ, ಅದನ್ನು ಒಂದು ರೀತಿ ಕಿಡ್ನಾಪ್ ಮಾಡ್ಕೊಂಬಿಡುತ್ತೆ. ಕಿಡ್ನಾಪ್ ಅಂದರೆ ನಿಮ್ಮ ಕಂಪ್ಯೂಟರ್ನಿಂದ ಅದು ತೊಗೊಂಬಿಡುತ್ತೆ. ತೊಗೊಂಬಿಟ್ಟದು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಬ್ಲ್ಯಾಕ್ ಮೇಲ್ ಅಂದರೆ, ನೀವು ಇಷ್ಟು ದುಡ್ಡನ್ನು ಕೊಡಿ ನಮಗೆ ಆನ್ಲೈನ್ ಮುಖಾಂತರ ಅಥವಾ ಕಾಯಿನ್ ಮುಖಾಂತರ, ನಾವು ನಿಮಗೆ ಒಂದು ಫೈಲನ್ನು ಮತ್ತೆ ವಾಪಸ್ ಕೊಡ್ತೀವಿ ಅಂತ ಈ ಒಂದು ವೈರಸ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಈ ರೀತಿ ಕೆಲಸ ಮಾಡುವಂಥ ಈ ಒಂದು ವೈರಸ್ಗೆ ರ್ಯಾನ್ಸಮ್ ವೇರ್ ಅಂತ ಕರೀತಾರೆ. ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ವೈರಸ್ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ, ಯಾವ ರೀತಿ ಹರಡುತ್ತೆ, ಯಾವ ರೀತಿ ನಿಮ್ಮ ಕಂಪ್ಯೂಟ್ರಿಗೆ ಬರುತ್ತೆ ಅಂತ ನೀವು ಕೇಳಿದ್ರೆ, ಮೊದಲನೇದಾಗಿ ಇಂಪಾರ್ಟೆಂಟ್, ನಿಮ್ಮ ಇಮೇಲ್ ಮುಖಾಂತರ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಯಾವುದೋ ಅನ್ನೋನ್ ಕಾಂಟ್ಯಾಕ್ಟಿಂದ ನಿಮಗೆ ಮೇಲ್ ಬಂದಿರುತ್ತೆ, ಏನೋ ಒಂದು ಈ ಲಿಂಕನ್ನು ಕ್ಲಿಕ್ ಮಾಡಿ, ಅಥವಾ ನಿಮ್ಮದೇನೋ ಶಾಪಿಂಗ್ ಆಫರ್ ಇದೆ, ಅಥವಾ ಬ್ಯಾಂಕಿಂದ ಆಗಿರ್ಬೋದು, ಅಥವಾ ನೀವು ಇಷ್ಟು ದುಡ್ಡು ವಿನ್ ಆಗಿದ್ದೀರಾ ಅಂತ ಒಂದು ಏನೋ ಲಿಂಕನ್ನು ನಿಮ್ಗೆ ಕಳಿಸಿರ್ತಾರೆ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಕಂಪ್ಯೂಟರ್ಗೆ ಒಂದು ವೈರಸ್ ಡೌನ್ಲೋಡ್ ಆಗಿ ಈ ರೀತಿ ಬರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೊಂದು ಚಾನ್ಸಸ್ ಏನಿರುತ್ತೆ ಅಂತ ಅಂದರೆ, ನೀವು ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡುವಂಥ ಟೊರೆಂಟ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸಾಫ್ಟ್ವೇರನ್ನು ನೀವು ಡೌನ್ಲೋಡ್ ಮಾಡಿದಾಗ ಅದರ ಮುಖಾಂತರ ಬಂದಿರ್ಬೋದು, ಅಥವಾ ಈ ಒಂದು ಫೋಟೋಶಾಪ್ ಆಗಿರ್ಬೋದು, ಅಥವಾ ಪ್ರೀಮಿಯರ್ ಆಗಿರ್ಬೋದು, ಎಡಿಟಿಂಗ್ ಸಾಫ್ಟ್ವೇರ್ಗಳಾಗಿರ್ಬೋದು, ಈ ಸಾಫ್ಟ್ವೇರ್ಗಳಿಗೆ ಈ ಒಂದು ಕೀ ಹಾಕೋದಕ್ಕೆ ಒಂದು ಸಾಫ್ಟ್ವೇರ್ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋತಿರೋ, ಫ್ರೀ ಇದೆ ಅಂತ ನೀವು ಡೌನ್ಲೋಡ್ ಮಾಡ್ಕೋತೀರೋ, ಅದರ ಮುಖಾಂತರ ಈ ಒಂದು ರ್ಯಾನ್ಸಮ್ ವೇರ್ ಸಾಫ್ಟ್ವೇರ್ಗಳು, ಈ ರ್ಯಾನ್ಸಮ್ ವೇರ್ ವೈರಸ್ ನಿಮ್ಮ ಕಂಪ್ಯೂಟರ್ಗೆ ಬರುವಂಥ ಸಾಧ್ಯತೆ ಇರುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಳ್ಳೋ ಮುಖಾಂತರನೇ, ಅಥವಾ ಇಮೇಲಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಬರುವಂಥ ಮುಖಾಂತರ ನೀವು ಒಂದು ವೈರಸ್ ನಿಮ್ಮ ಕಂಪ್ಯೂಟರ್ಗೆ ಬರಬೇಕು, ಬೇರೆ ಇನ್ಯಾವ ರೀತಿಯಿಂದಲೂ ಬರಲು ಸಾಧ್ಯ ಇಲ್ಲ. ಹಾಗಾದರೆ ನೀವು ಕೇಳ್ಬೋದು, ಒಂದು ವೈರಸ್ಸಲ್ಲಿ ಎಷ್ಟು ಟೈಪ್ ಇದೆ ಅಂತ. ಆ್ಯಕ್ಚುಲಿ 2 ಟೈಪ್ ಬರುತ್ತೆ ಈ ಒಂದು ವೈರಸ್ಸಲ್ಲಿ. ಮೊದಲನೇದಾಗಿ ಈ ಒಂದು ವೈರಸ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಕಂಪ್ಯೂಟರ್ಲಿರುವಂಥ ಫೈಲನ್ನು, ಫೋಲ್ಡ್ರನ್ನ ಲಾಕ್ ಮಾಡಿಬಿಟ್ಟು ಅನ್ಲಾಕ್ ಮಾಡೋದಕ್ಕೆ ನೀವು ದುಡ್ಡು ಕೊಡಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡುತ್ತೆ. ಇದು ಮೊದಲನೇ ಟೈಪು. 2ನೇ ಟೈಪ್ ಏನು ಮಾಡುತ್ತೆ, ನಿಮ್ಮ ಕಂಪ್ಯೂಟರ್ ಫುಲ್ಲು ಲಾಕ್ ಮಾಡಿಬಿಡುತ್ತೆ, ಯೂಸ್ ಮಾಡೋದಕ್ಕೆ ಬಿಡಲ್ಲ. ಆ ಲಾಕ್ ಮಾಡಿಬಿಟ್ಟು ಲಾಕ್ ಸ್ಕ್ರೀನ್ ಮೇಲೆ ಏನು ತೋರಿಸುತ್ತೆ ಅಂದರೆ, ನೀವು ಅನ್ಲಾಕ್ ಮಾಡಬೇಕು ಅಂತ ಅಂದರೆ ಇಷ್ಟು ದುಡ್ಡನ್ನು ಕಟ್ಟಿ ನಾವು ಅನ್ಲಾಕ್ ಮಾಡ್ತೀವಿ ಅಂತ. ಇನ್ನೂ ಒಂದೊಂದು ಸಲ ಏನು ಮಾಡುತ್ತೆ ಅಂದರೆ, ಈ ಒಂದು ವೈರಸ್ಗಳು ಲಾಕ್ ಸ್ಕ್ರೀನ್ ಮೇಲೆ ನಿಮ್ಮ ವೆಬ್ಕ್ಯಾಮಲ್ಲಿ ತೋರಿಸುವಂಥ ವೀಡಿಯೋನ, ಅಂದರೆ ನಿಮ್ಮನ್ನೇ ನೀವು ಕ್ಯಾಮ್ರಾ ಮುಂದೆ, ನೀವೊಂದು ಲ್ಯಾಪ್ಟಾಪ್ ಮುಂದೆ ನೀವು ವೆಬ್ಕ್ಯಾಮಲ್ಲಿ ಬಂದರೆ ಯಾವ ರೀತಿ ಫೋಟೋ ವೀಡಿಯೋ ತೋರಿಸುತ್ತೋ, ಅದೇ ರೀತಿ ನಿಮ್ಮ ಲಾಕ್ ಸ್ಕ್ರೀನ್ ಮೇಲೆ ತೋರಿಸ್ಬಿಟ್ಟು ಅವರು ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ರೀತಿ ನಿಮಗೆ ಥಿಂಕ್ ಮಾಡೋ ಥರ ಅದು ಮಾಡುತ್ತೆ. ಅದು ಆ್ಯಕ್ಚುಲಿ ಏನೂ ಆಗ್ತಿರಲ್ಲ, ಜಸ್ಟ್ ನೀವು ವೆಬ್ಕ್ಯಾಮ್ ಮುಖಾಂತರ ಒಂದು ವೀಡಿಯೋನ ಡಿಸ್ಪ್ಲೇ ಮಾಡ್ತಿರುತ್ತೆ ಅಷ್ಟೇ. ಮತ್ತು ಇನ್ನೂ ಒಂದು ರೀತಿ ಏನು ಮಾಡುತ್ತೆ ಅಂದರೆ, ಆ ಲಾಕ್ ಸ್ಕ್ರೀನ್ ಮೇಲೆ ನೀವು ನಿಮ್ಮ ಕಂಪ್ಯೂಟರಲ್ಲಿ ಪೈರೇಟೆಡ್ ಸಾಫ್ಟ್ವೇರ್ ಇದೆ, ಅದರಿಂದ ಗೌರ್ಮೆಂಟಿಗೆ ಗೊತ್ತಾಗಿದೆ ನೀವು ದುಡ್ಡು ಕಟ್ಟಿದರೆ ಮಾತ್ರ ನಿಮಗೆ ಒಂದು ಲಾಕ್ ಓಪನ್ ಆಗುತ್ತೆ, ಅನ್ಲಾಕು. ಗೌರ್ಮೆಂಟ್ ಕಡೆಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಅವರು ತೋರಿಸ್ಬಿಟ್ಟು ನಿಮ್ಮ ಹತ್ರ ದುಡ್ಡನ್ನು ಕೇಳೋದಕ್ಕೋಸ್ಕರ ಈ ಒಂದು ವೈರಸ್ಸನ್ನು ಬಿಲ್ಡ್ ಮಾಡ್ತಾರೆ. ಇದು ಇನ್ನೊಂದು ಟೈಪ್ ಆಗುತ್ತೆ. ತುಂಬ ಸಲ ಏನಾಗ್ಬಿಡುತ್ತೆ ಅಂದರೆ, ತುಂಬ ಜನ ಇಷ್ಟಕ್ಕೆ ಎದುರ್ಕೊಂಡ್ಬಿಟ್ಟು ದುಡ್ಡನ್ನು ಕಟ್ಟಿರೋರು ಇದ್ದಾರೆ. ಹಾಗಾದರೆ ನೀವು ಕೇಳಬೇಕು, ನಾವು ಹಾಗಾದರೆ ದುಡ್ಡನ್ನು ಕಟ್ಟಬೇಕಾ ಅಂತ. ಯಾವುದೇ ಕಾರಣಕ್ಕೂ ಕಟ್ಟಬೇಡಿ. ದುಡ್ಡು ಕಟ್ಟಿದರೆ ಏನಾಗುತ್ತೆ ಅಂತ ಅಂದರೆ, ಆ ಒಂದು ಕಮ್ಯುನಿಟಿಗೆ ಆ ರೀತಿ ಹ್ಯಾಕ್ ಮಾಡಿ ನಮ್ಮನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡುವಂಥ ಆ ಕಮ್ಯುನಿಟಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಹೆಲ್ಪ್ ಮಾಡಿಬಿಟ್ಟು ಅವರು ಇನ್ನೂ ಬೇರೆ ಬೇರೆ ರೀತಿಯಾದಂಥ ಒಂದು ಈ ರೀತಿಯಾದಂಥ ವೈರಸ್ಸನ್ನು ಡೆವಲಪ್ ಮಾಡಿ ಇನ್ನೂ ದೊಡ್ಡ ರೀತಿಯಾಗಿ ನಮಗೆ ಎದುರಿಸೋಕ್ಕೆ ಶುರು ಮಾಡ್ತಾರೆ. ಅದರಿಂದ ನಾವು ಈ ರೀತಿ ದುಡ್ಡನ್ನು ಕಟ್ಟಿ ಅವ್ರಿಗೆ ಬೆಂಬಲ ಅಂತ ಅಲ್ಲ, ಆದ್ರೂ ಅವ್ರಿಗೆ ನಾವು ದುಡ್ಡು ಕಟ್ಟಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಹೆಲ್ಪ್ ಮಾಡಿ ಅವರು ಇನ್ನೂ ಬೇರೆ ಈ ರೀತಿಯಾದಂಥ ವೈರಸ್ಸನ್ನು ಡೆವಲಪ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಒಂದು ದುಡ್ಡನ್ನು ನಾವು ಕಟ್ಟಬಾರ್ದು. ಮತ್ತು ಏನು ಮಾಡಬೇಕು ಅಂತ ನೀವು ಕೇಳ್ಬೋದು, ಹಾಗಾದರೆ ಏನು ಮಾಡೋದು ನಾವು ಈ ರೀತಿ ವೈರಸ್ ಬಂದಾಗ ಅಂತ. ಬಂದರೆ ನಾವೇನು ಮಾಡೋದಕ್ಕಾಗಲ್ಲ. ಡ್ರೈವನ್ನು ಫ್ಲ್ಯಾಶ್ ಮಾಡಿಬಿಟ್ಟು ಹೊಸ OS ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ, ಫುಲ್ ಕಂಪ್ಲೀಟಾಗಿ ಆ ವೈರಸ್ಸನ್ನು ತೆಗಿಬೇಕು ಅಂತ ಅಂದರೆ.
ಅದರಿಂದ ನಾವು ಮುಂಚೆನೇ ಒಂದು ಪ್ರಿಕಾಷನ್ನ ತೊಗೊಬೇಕು. ಅಂದರೆ ಒಂದು ಒಳ್ಳೆಯ ಸಾಫ್ಟ್ವೇರನ್ನು, ಅಂದರೆ ಆ್ಯಂಟಿವೈರಸ್ ಸಾಫ್ಟ್ವೇರ್ನ, ಸೆಕ್ಯೂರಿಟಿನ ನಿಮ್ಮ ಕಂಪ್ಯೂಟರ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈಗಲೇ. ಅದು ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿರುವಂಥ ಕ್ಯಾಸ್ಪರ್ಸ್ಗೆ ಆಗಿರ್ಬೋದು, ದುಡ್ಡು ಕೊಟ್ಬಿಟ್ಟು ತುಂಬ ಜನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ತುಂಬ ಒಳ್ಳೆಯದು. ನಿಮ್ಮ ಕಂಪ್ಯೂಟರ್ಗೆ ಯಾವುದೇ ರೀತಿಯಾದಂಥ ಒಂದು ವೈರಸ್ ಬರೆದಿರೋ ರೀತಿ ಅದು ತಡೆಯುತ್ತೆ. ಅದು ಮೊದಲನೇದಾದರೆ ನಾವು ಬಂದ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳೋದಕ್ಕಿಂತ ಮುಂಚೆನೇ ಪ್ರಿಕಾಷನರಿ ಮೆಜರ್ಸನ್ನು ಮುಂಚೆನೇ ಬರೆದಿರೋ ರೀತಿ ತಡೆಗಟ್ಟಿದ್ರೆ ತುಂಬ ಒಳ್ಳೆಯದು. ಆ ರೀತಿ ಬಂದ ಮೇಲೆ ನಾವೇನು ಮಾಡೋದಕ್ಕೂ ಆಗಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಆಗಿಬಿಡುತ್ತೆ. ಅದರಿಂದ ಈಗಲೇ ನೀವು ನಿಮ್ಮ ಕಂಪ್ಯೂಟರಲ್ಲಿ ವೈರಸ್ ಇಲ್ಲ ಅಂತ ಅಂದರೆ ಆ್ಯಂಟಿವೈರಸನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ನಿಮ್ದೇನಾದರೂ ಆ ರೀತಿ ಪ್ರಾಬ್ಲಮ್ ಆಗಿದೆ ಅಂದರೆ ಅದರ ಒಂದು URL ಬರುತ್ತೆ. URL ಅಂದರೆ something.com www.somevirus.com ಅಂತ ಏನಾದರೂ ಒಂದು URLನ ನೀವು ನಿಮ್ಮ ಈ ಒಂದು ಸೈಬರ್ ಇದಕ್ಕೆ ನೀವು ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ. ಈ ಒಂದು ಲಿಂಕಿಂದ ನನಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇರುತ್ತೆ ಅದರದ್ದು, ಅಲ್ಲಿಗೆ ನೀವು ಲಿಂಕನ್ನು ಕೊಟ್ಟರೆ ಅವರು ಆ ಒಂದು ಲಿಂಕನ್ನು ಬ್ಲಾಕ್ ಮಾಡ್ತಾರೆ. ಅದರಿಂದ ಬೇರೆಯವರು ಕೂಡ ಈ ರೀತಿ ವೈರಸ್ ಸ್ಪ್ರೆಡ್ ಆಗುವಂಥದ್ದು ತಪ್ಪುತ್ತೆ. ಅದರಿಂದ ನಾವು ಮುಂಚೆನೇ ಈ ಒಂದು ಪ್ರಿಕಾಷನರಿ ಮೆಜರ್ಸನ್ನು ತೊಗೊಬೇಕಾಗುತ್ತೆ. ಮುಂಚೆನೇ ಬರ್ದಿರೋ ರೀತಿ ನೋಡ್ಕೊಳ್ಳೋದು ಒಳ್ಳೆಯದು. ಬಂದ ಮೇಲೆ ತಲೆಕೆಡಿಸ್ಕೊಳ್ಳೋದಕ್ಕಿಂತ ಬರ್ದಿರೋ ರೀತಿ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಆ್ಯಂಟಿವೈರಸನ್ನು ಹಾಕೊಳ್ಳೋ ಜೊತೆಗೆ ನೀವು ಒಂದು ಆಪರೇಟಿಂಗ್ ಸಿಸ್ಟಮ್ನ, ಅಂದರೆ OSನ Windows 7 ಆಗಿರ್ಬೋದು, Windows 8 ಆಗಿರ್ಬೋದು, Windows 10 ಇದನ್ನು ತುಂಬ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅಂದರೆ ಲೇಟೆಸ್ಟ್ ವರ್ಷನಿಗೆ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅಂದರೆ ಅದರಲ್ಲಿ ಸೆಕ್ಯೂರಿಟಿ ಫೀಚರನ್ನು ಅವ್ರು ಆ್ಯಡ್ ಮಾಡಿರ್ತಾರೆ. ಅದರಿಂದ ನಿಮ್ಮ ಕಂಪ್ಯೂಟರ್ಗೆ ಆ ರೀತಿಯಾದಂಥ ಒಂದು ವೈರಸ್ ಬರೋದಕ್ಕೆ ಚಾನ್ಸ್ ಇರಲ್ಲ. ಅದರಿಂದ ನಿಮ್ಮ ಕಂಪ್ಯೂಟರ್ನ ಅಪ್ಡೇಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೀವು ಕೇಳ್ಬೋದು, ಹಾಗಾದರೆ ATMನ್ನೆಲ್ಲ ಏನಕ್ಕೆ ಈ ರೀತಿ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಏನಕ್ಕೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಒಂದು ATMಗಳೆಲ್ಲ Windows XP ತುಂಬ ಹಳೆಯ ವರ್ಷನ್, ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆ Windows XP ಹಳೆಯ ವರ್ಷನ್ನು ರನ್ ಆಗ್ತಾಯಿದೆ. ಅದರಿಂದ ಅವರು ಅಪ್ಡೇಟು ಮಾಡಿಲ್ಲ ನಮ್ಮ ಗೌರ್ಮೆಂಟವರು ಅಥವಾ ನಮ್ಮ ಬ್ಯಾಂಕವರು. ಅದರಿಂದ ಈ ATMಗಳು ಹ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಅವರು ATMನ್ನು ಯೂಸ್ ಮಾಡಬೇಡಿ, ATMನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ನಿಮಗೆ ಅದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಈ ರೀತಿ ವೈರಸ್ ಬಂದಿದೆ ತುಂಬ. ಅದರಿಂದ ನೋಡಿ ATM ಆಗಿರ್ಬೋದು, ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾವುದೂ ಮಾಡಬೇಡಿ ಅಂತ ಫುಲ್ಲು ಹೇಳ್ತಾ ಇದ್ದಾರೆ ಆನ್ಲೈನಲ್ಲಿ. ಈಗ ಸದ್ಯಕ್ಕೆ ಹಿಂಗೆ ಆಗ್ತಿದೆ. ಇನ್ನು ನಾಳೆ ನಡೆದ್ರಲ್ಲಿ ಇನ್ನೂ ಯಾವ ರೀತಿ ಆಗುತ್ತೋ ಅಂತ. ಡಿಮಾನಿಟೈಸೇಷನ್ ಆದ ರೀತಿ ಆಗುತ್ತೆ. ದುಡ್ಡನ್ನು ಬ್ಯಾನ್ ಮಾಡಿಬಿಟ್ಟಿದ್ರು 2,000 ಮತ್ತು 5 ರೂಪಾಯಿ ನೋಡಿದಾಗ. ಅದೇ ರೀತಿ ಏನಾದರೂ ಆಗ್ಬಿಡುತ್ತಾ ನಮಗೆ ಈಗ ನೆಕ್ಸ್ಟು ಟ್ರಾನ್ಸಾಕ್ಷನ್ ಏನೂ ಮಾಡಬೇಡಿ ಅಂತ ಇದ್ದಾರೆ. ATM ಇಲ್ಲ ಈಗ, ಆ ಟೈಮಲ್ಲಿ ATM ಇರಲಿಲ್ಲ. ಯಾರ ಹತ್ರ ದುಡ್ಡಿಲ್ದಿರೋ ರೀತಿ ಆಗುತ್ತಾ, ಕಾದು ನೋಡಬೇಕಾಗಿದೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅಂತ. ಈ ವೈರಸ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ, ಯಾವ ರೀತಿ ಸುರಕ್ಷಿತವಾಗಿರಬೇಕು ಒಂದು ವೈರಸ್ಸಿಂದ ಅಂತ. ನಿಮ್ಗೆ ಇದ್ರ ಬಗ್ಗೆ ಏನೇ ಕ್ವಶನ್ ಇರೋ ಕಡೆ ಕಾಮೆಂಟಲ್ಲಿ ತಿಳಿಸಿ, ನಾವು ನಿಮಗೆ ಆನ್ಸರನ್ನು ಮಾಡ್ತೀವಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿರೋ ಲೈಕ್ ಬಟನ್ ಅದನ್ನು ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.